ಈಶ್ವರ್ ಖಂಡ್ರೆ ಅವರು ಎಷ್ಟೋ ತಪ್ಪುಗಳು ಮಾಡಿದ್ರು, ಇದೊಂದು ಸರಿಯಾದ ಕೆಲಸನ ತಾವು ಮಾಡಿದೀರಾ. ದೊಡ್ಡ ದೊಡ್ಡ ರಾಜಕಾರಣಿಗಳಂತೆ ಅವ್ರಿಗೆ ಕಾಡದ ಬಗ್ಗೆನೂ ಗೊತ್ತಿಲ್ಲ, ಪ್ರಕೃತಿ ಬಗ್ಗೆನೂ ಗೊತ್ತಿಲ್ಲ, ಕಾನೂನು ಬಗ್ಗೆನೂ ಗೊತ್ತಿಲ್ಲ, ಸುಮ್ನೆ ರೆಸಾರ್ಟ್ನವ್ರ ಪರ ಬ್ಯಾಟಿಂಗ್ ಮಾಡ್ತಿರೋಂಥದ್ದು. ಏನ್ರಿ ರೆಸಾರ್ಟ್ ಅಲ್ಲಿ 1000 ಜನ 1,500 ಜನ ನಿರುದ್ಯೋಗಿಗಳಾಗ್ಬಿಡ್ತಾರೆ ಅಂತೇಳಿ ನಿಮ್ಗೆ ಸಫಾರಿ ಬಿಡಕಾಯ್ತದ? ನಿಮ್ಗೆ ಕ್ಯಾಬ್ರಾ ಡ್ಯಾನ್ಸ್ಗಳನ್ನ ಬ್ಯಾನ್ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಸರಾಯಿ ನಿಷೇಧ ಮಾಡಿದ್ರು, ಆಗ ಲಕ್ಷಾಂತರ ಜನ ಉದ್ಯೋಗ ಕಳ್ಕೊಂಡ್ರು. ಅವ್ರು ಯಾರು ಜೀವನ ಮಾಡ್ತಾ ಇಲ್ವಾ? ಅಕ್ರಮ ರೆಸಾರ್ಟ್ ಎಲ್ಲ ಪ್ರಭಾವಿ ರಾಜಕಾರಣಿಗಳದು ಮೇಡಮ್. ನಾನು ಇವಾಗ ಅವತ್ತೇ ಹೇಳ್ದಂಗೆ ಇದು ಡಿ.ಕೆ. ಶಿವಕುಮಾರ್ ಕಡೆಯವರು, ಜಮೀರ್ ಅಹಮದ್ ಕಡೆಯವರು, ಸಂದೇಶ್ ನಾಗರಾಜ್ ಕಡೆಯವರು, ಸತೀಶ್ ಜಾರಕಿಹೊಳಿ ಕಡೆಯವರು, ಈ ರೀತಿ ಎಲ್ಲ ಪ್ರಭಾವಿ ವ್ಯಕ್ತಿಗಳಿರೋದ್ರಿಂದ ಇವ್ರು ಅದನ್ನ ಟಚ್ ಮಾಡಕ್ ಆಯ್ತಾ ಇಲ್ಲ. ನಿಮ್ಗೆಲ್ಲ ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಾವ್ರಲ್ಲ ಅವರೆಲ್ಲ ಬೇನಾಮಿ ಆಸ್ತಿಗಳು ಮಾಡೋರೆ. ರೆಸಾರ್ಟ್ ಪರ ಯಾರ್ಯಾರು ಬೆಟ್ಟಿಂಗ್ ಮಾಡ್ತಾವ್ರೆ ಅವರೆಲ್ಲ ಬೇನಾಮಿ ಆಸ್ತಿ ಮಾಡೋರೆ. ಆ ರೆಸಾರ್ಟ್ಗಳು ಉಳಿದ್ರೆ ಇವ್ರಿಗೆ ಲಾಭ ಇರೋದ್ರಿಂದ ಈ ರೀತಿ ಎಲ್ಲ ದಿಕ್ ತಪ್ಪಿಸೋ ಸ್ಟೇಟ್ಮೆಂಟ್ ಕೊಡ್ತಿರೋದು. ಸರ್, ನಮ್ಮ ಕರ್ನಾಟಕ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡೈತೆ ಸರ್. ಈ ನಾಗರಹೊಳೆ ಮತ್ತೆ ಬಂಡೀಪುರದಲ್ಲಿ ಏನೈತೆ, ಇಲ್ಲಿ ಸಫಾರಿ ಬಂದ್ ಮಾಡಿರೋಂಥದ್ದು. ಈ ಸಫಾರಿ ಬಂದ್ ಆಗಿರೋದ್ರಿಂದ ಅಲ್ಲಿರೋ ರೆಸಾರ್ಟ್ಗಳು ಖಾಲಿ ಕೂತವೆ. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಖಾಲಿ ಮಾಡ್ಕೊಂಡು ಹೋಯ್ತಾರೆ. ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ನಮ್ಮ ಕಾಡಾಗೂ ಉಳಿತದೆ. ಕರ್ನಾಟಕ ಸರ್ಕಾರದ ನಿರ್ಧಾರನ ನಾನು ಸ್ವಾಗತಿಸ್ತೀನಿ. ಈಶ್ವರ್ ಖಂಡ್ರೆ ಅವರು ಎಷ್ಟೋ ತಪ್ಪುಗಳು ಮಾಡಿದ್ರು, ಇದೊಂದು ಸರಿಯಾದ ಕೆಲಸನ ತಾವು ಮಾಡಿದೀರಾ. ನಿಮಗೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಸೇವ್ ಕಮ್ಯುನಿಟಿ ಟೀಮ್ ಕಡೆಯಿಂದ. ಏನಿದು ತಾತ್ಕಾಲಿಕವಾಗಿ ನಿರ್ಬಂಧ ಮಾಡಿದೀರಾ, ಇದನ್ನ ನೀವು ಕಾಯಂ ಆಗಿ ನಿರ್ಬಂಧ ಮಾಡಬೇಕು. ಇಲ್ಲಿ ಕೆಲವು ರಾಜಕಾರಣಿಗಳು ಅವರ ಸ್ವಂತ ಹಿತಾಸಕ್ತಿಯಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳಂತೆ ಅವ್ರಿಗೆ ಕಾಡದ ಬಗ್ಗೆನೂ ಗೊತ್ತಿಲ್ಲ, ಪ್ರಕೃತಿ ಬಗ್ಗೆನೂ ಗೊತ್ತಿಲ್ಲ, ಕಾನೂನು ಬಗ್ಗೆನೂ ಗೊತ್ತಿಲ್ಲ, ಸುಮ್ನೆ ರೆಸಾರ್ಟ್ನವ್ರ ಪರ ಬ್ಯಾಟಿಂಗ್ ಮಾಡ್ತಿರೋಂಥದ್ದು. ಏನ್ರಿ ರೆಸಾರ್ಟ್ ಅಲ್ಲಿ 1000 ಜನ 1,500 ಜನ ನಿರುದ್ಯೋಗಿಗಳಾಗ್ಬಿಡ್ತಾರೆ ಅಂತೇಳಿ ನಿಮ್ಗೆ ಸಫಾರಿ ಬಿಡಕಾಯ್ತದ? ನಮ್ಗೆ ಕಾಡು ಮುಖ್ಯ. ನಮ್ಗೆ ಈ ಟೂರಿಸಂ ಆಕ್ಟಿವಿಟಿಗಳಿಗಿಂತ ಕಾಡು ಉಳಿಯೋದು ಮುಖ್ಯ. ಯಾವ್ದಾದ್ರು ಒಂದ್ ರೆಸಾರ್ಟ್ ಅರಣ್ಯ ಇಲಾಖೆಯಿಂದ NOC ಪಡೆದಿರೋದು ಮತ್ತು ನೀರಾವರಿ ಇಲಾಖೆಯಿಂದ NOC ಪಡೆದಿರೋದು ಇದ್ರೆ ನೀವು ಮಾಡ್ರಿ. ಈ ತರ ಎಲ್ಲ ರೆಸಾರ್ಟ್ಗಳಿಗೆ ನೀವು ಅನ್ಯಾಯ ಆಯ್ತದ, ರೆಸಾರ್ಟ್ಗಳಿಗೆ ತೊಂದರೆ ಆಯ್ತದ? ಯಾರು ರೆಸಾರ್ಟ್ ಮಾಲೀಕರುಗಳು ಬಂದಿಲ್ಲ, ಆ ಬಡ ಜನಗಳನ್ನ ಮುಂದೆ ಇಟ್ಕೊಂಡು ಇವ್ರು ಹೊಟ್ಟೆಪಾಡ ಮೇಲೆ ಹೊಡಿತಿದೀವಿ ಅಂತ ಹೇಳ್ತೀರಾ. ಈ ಹಿಂದೆನೆ ನಿಮ್ಗೆ ಕ್ಯಾಬ್ರಾ ಡ್ಯಾನ್ಸ್ಗಳನ್ನ ಬ್ಯಾನ್ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಸರಾಯಿ ನಿಷೇಧ ಮಾಡಿದ್ರು, ಆಗ ಲಕ್ಷಾಂತರ ಜನ ಉದ್ಯೋಗ ಕಳ್ಕೊಂಡ್ರು. ಅವ್ರು ಯಾರು ಜೀವನ ಮಾಡ್ತಾ ಇಲ್ವಾ? ಈ ರೆಸಾರ್ಟ್ಗಳಿಂದನೇ ಅವ್ರ ಜೀವನ ನಡಿಬೇಕಾ? ಈ ರೀತಿ ಎಲ್ಲ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಿಮ್ದು ಏನೇನೋ ರೆಸಾರ್ಟ್ಗಳಿರ್ಬೋದು, ಇದನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಸರ್ಕಾರದ ಮೇಲೆ ಒತ್ತಡ ತರೋದು, ಜನಗಳಿಗೆ ದಿಕ್ ತಪ್ಪಿಸೋ ಕೆಲಸ ನೀವು ಮಾಡಬಾರ್ದು. ಈ ರೆಸಾರ್ಟ್ಗಳಿಂದನೇ ಕಾಡು ಪ್ರಾಣಿಗಳು ಹೊರಗಡೆ ಬರ್ತಾ ಇರೋದು. ಈ ರೆಸಾರ್ಟ್ಗಳಿಂದನೇ ನಮ್ಮ ಹುಲಿ ಸಂರಕ್ಷಣೆ ಪ್ರದೇಶ ಹಾಳಾಯ್ತಾ ಇರೋದು. ಈ ರೆಸಾರ್ಟ್ಗಳಿಂದನೇ ಮತ್ತೆ ಈ ರೈತರು ಅಮಾಯಕರು ಮುಗ್ಧ 3 ಜನ ರೈತರುಗಳದ್ದು ಪ್ರಾಣ ಕಳ್ಕೊಂಡಿರೋದು. ಈ ರೆಸಾರ್ಟ್ಗಳು ನಿಶಬ್ದ ಆದಾಗ ಮತ್ತೆ ಈ ಕಾಡೊಳಗಡೆ ಸಫಾರಿ ನಡೆಸ್ತಾ ಇದ್ದಾಗ ಯಾವುದೇ ಅನಾಹುತ ಆಗಿಲ್ಲ. ತಾವು ಗಮನಿಸಬಹುದು, ರೆಸಾರ್ಟ್ಗಳು ಚಾಲ್ತಿಲಿದ್ದಾಗ ಮತ್ತೆ ಸಫಾರಿ ಆಕ್ಟಿವ್ ಆಗಿ ಇದ್ದಾಗ್ಲೇನೆ ಇವೆಲ್ಲ ಆಗಿರೋದು. ಒಂದೇ ಒಂದು ರೆಸಾರ್ಟ್ಗೆ ಅರಣ್ಯ ಇಲಾಖೆಯವರು NOC ಕೊಟ್ಟಿದ್ರೆ, ನೀರಾವರಿ ಇಲಾಖೆಯವರು NOC ಕೊಟ್ಟಿದ್ರೆ ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡ್ಲಿ. ನಾನು ಸುಳ್ಳು ಹೇಳ್ತಿದ್ರೆ ನಮ್ಗಳ ಮೇಲೆ ಸೇವ್ ಕಮ್ಯುನಿಟಿ ತಂಡದವ್ರ ಮೇಲೆ ನೀವು ಡಿಫಾಮೇಷನ್ ಕೇಸ್ ಹಾಕ್ಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಈ ರೀತಿ ಬಡ ಮಕ್ಳುಗಳನ್ನ, ರೈತರ ಮಕ್ಳುಗಳನ್ನ ಮುಂದೆ ಇಟ್ಕೊಂಡು ನಾಟಕ ಆಡ್ತಿರೋದು. ಒಂದ್ ಸ್ವಲ್ಪನಾದ್ರೂ ಪರಿಜ್ಞಾನ ಆಯ್ತಾ? ಸೈಂಟಿಫಿಕ್ ಆಗಿ ಎಲ್ಲೂನುವೆ ಇದಿಲ್ವಂತೆ, ಕಡತಗಳಿಲ್ವಂತೆ. ಆದ್ರಿಂದ ಹುಲಿ ದಾಳಿ ಮಾಡ್ತಿರೋದ್ರ ಬಗ್ಗೆ, ರೆಸಾರ್ಟ್ಗಳಿರೋದ್ರಿಂದ ತೊಂದರೆ ಆಯ್ತೈತೆ ಅನ್ನೋದ್ರ ಬಗ್ಗೆ ಯಾವುದೋ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಅಂತ ಒಬ್ರು ಹೇಳೋದು, ಇನ್ನೊಬ್ರು ಟೂರಿಸಂ ವಿಚಾರವಾಗಿ ರೆಸಾರ್ಟ್ಗಳು ಇರಲೇಬೇಕು ಅಂತ ಅನ್ಬಿಟ್ಟು ಒಬ್ರು ವಾದ ಮಾಡ್ತಿರೋಂಥದ್ದು. ಇಷ್ಟು ಗಲೀಜಾಗಿ ಅರಣ್ಯ ಇಲಾಖೆ ಜಾಗದೊಳಗಡೆ, ಸರ್ಕಾರಿ ಜಾಗದೊಳಗಡೆ ಮತ್ತೆ ಪರಿಸರ ಸೂಕ್ಷ್ಮ ವಲಯದಲ್ಲಿ ಇಷ್ಟೆಲ್ಲ ರೆಸಾರ್ಟ್ ಐತೆ. ಈ ರೆಸಾರ್ಟ್ನವರು ಕಾನೂನುಬದ್ಧವಾಗಿ ವ್ಯವಹಾರ ಮಾಡ್ತಾವ್ರೆ. ಇದನ್ನ ಮುಚ್ಚಿಸ್ಬೇಡಿ ಅಂತ ಹೇಳಕ್ಕೆ ಇವ್ರಿಗೆ ಆಗೋದಿಲ್ಲ. ಯಾರೋ ಅಲ್ಲಿ ಹಾಲು ಮೊಸರು ತುಪ್ಪ ತಕಂತಾರಂತೆ, ಅವ್ರ ಹೊಟ್ಟೆ ಪಾಡಕ್ಕೆ ತೊಂದರೆ ಆಯ್ತದಂತೆ, ಅದಕ್ಕೆ ಈ ತರ ಇಲಿಗಲ್ ರೆಸಾರ್ಟ್ಗಳನ್ನ ಮುಂದುವರಿಸಿ ಅಂತಿರೋದು. ರಾಜಕಾರಣಿಗಳಿಗೆ ಏನು ತಲೆ ಇಲ್ವಾ? ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನೀವುಗಳೆಲ್ಲ ಕಾಡನ್ನ ಲೂಟಿ ಮಾಡ್ತಾ ಇದ್ದೀರಾ. ಇಲ್ಲಿ ಈಗ BJP ಅವರು, JDS ನವರು ಇವ್ರುಗಳೆಲ್ಲ ಸೇರ್ಕೊಂಡಿದ್ರು ರೆಸಾರ್ಟ್ ಪರ ಬ್ಯಾಟಿಂಗ್ ಮಾಡ್ತಿರೋಂಥದ್ದು. ಇದೊಂದು ಹಾಸ್ಯಾಸ್ಪದ, ಶೋಚನೀಯ ಮತ್ತೆ ದುರಂತ ಅಂತ ಹೇಳ್ಬೋದು. ಈಗ ನಮ್ಮ CJ ಗವಾಯ್ ಸಾಹೇಬ್ರು ಹಿಸ್ಟಾರಿಕಲ್ ರೂಲಿಂಗ್ ನ ಒಂದು ಕೊಟ್ಟವ್ರೆ ಮೊನ್ನೆ ದಿನ. ಈಗ ಇವರು ಇತಿಹಾಸದ ಪುಟಗಳಲ್ಲಿ ಈ ಜಡ್ಜ್ಮೆಂಟ್ ಸೇರ್ಕೊಳ್ಳುವಂಥದ್ದು. ರಿಟ್ ಪಿಟಿಷನ್ 202/1995 ಗೋದಾವರ್ಮನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ರೂಲಿಂಗು. ಯಾರೋ ಸೈಂಟಿಫಿಕ್ ಆಗಿ ಯಾವುದೇ ರೀತಿ ಅನಾಲಿಸಿಸ್ ಇಲ್ಲ ಅಂತ ಹೇಳ್ತಾರಲ್ಲ, ಆ ವ್ಯಕ್ತಿ ಈ ಜಡ್ಜ್ಮೆಂಟ್ ನ ಓದಬೇಕು. ಈ ಜಡ್ಜ್ಮೆಂಟ್ ಅಲ್ಲಿ 6 ಜನದ ಕಮಿಟಿನ ರಚನೆ ಮಾಡಿರ್ತಾರೆ ನೋಡಿ. 6 ಜನದ ಕಮಿಟಿ ಮಾಡಿರ್ತಾರೆ. ಚಂದ್ರಪ್ರಕಾಶ್ ಗೋಯಲ್, ವೈಭವ್ ಮಾಥುರ್, ಪ್ರೊಫೆಸರ್ ಕುರ್ರಂ ಕುರೇಶಿ, ರಘು ಪ್ರಸಾದ್,
ಡಾಕ್ಟರ್ SP ಯಾದವ್ ಮತ್ತೆ ಸಂಜಯ್ ಶುಕ್ಲಾ ಅಂತ ಅನ್ಬಿಟ್ಟು ಈ ಕಮಿಟಿಯವರು ಇವ್ರಿಗೆ ನ್ಯಾಯಾಲಯಕ್ಕೆ ಅವರ ಅಭಿಪ್ರಾಯನ ಮತ್ತೆ ಅನಾಲಿಸಿಸ್ ಮಾಡ್ಬಿಟ್ಟು ಸೈಂಟಿಫಿಕ್ ಆಗಿ ನೀವೇನ್ ಕೇಳ್ತಿದ್ರೋ ಅದೇ ರೀತಿ ಕೊಟ್ಟವ್ರೆ. ಈ ರೆಸಾರ್ಟ್ಗಳಿಂದ ಹುಲಿ ಸಂರಕ್ಷಣೆಗೆ ಹೆಂಗ್ ತೊಂದರೆ ಆಯ್ತೈತೆ ಅನ್ನೋದನ್ನ ಜನರಲ್ ಆಗಿ ಇದು ಪ್ಯಾನ್ ಇಂಡಿಯಾ ಜಡ್ಜ್ಮೆಂಟ್. ತಾವು ಇದನ್ನ ಫಸ್ಟ್ ನೋಡ್ಬೇಕು. ಪ್ರಕೃತಿ ಬಗ್ಗೆ ಗೊತ್ತಿಲ್ಲದೇನೆ ಪ್ರಕೃತಿ ತಾಯಿಗೆ ಇಲ್ಲಿ ಇಷ್ಟೆಲ್ಲ ಅನ್ಯಾಯ ನಡೀತಿದ್ರು, ಅಕ್ರಮ ನಡೀತಿದ್ರು ಬಾಯಿ ಮುಚ್ಕೊಂಡು ಕೂತಿರೋದು ಅಲ್ಲದೆ ರೆಸಾರ್ಟ್ನವ್ರ ಪರ ನೀವು ಬ್ಯಾಟಿಂಗ್ ಮಾಡ್ತೀರಾ ಅಂತ ಅಂದ್ರೆ ನೀವು ಈ ಭೂಮಿಲಿ ಇರೋದಕ್ಕೆ ಯೋಗ್ಯರ ಅಂತ ನೀವು ಯೋಚನೆ ಮಾಡಬೇಕು. ಇದರಲ್ಲಿ ಹುಲಿ ಅಂದ್ರೆ ಏನು, ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಯಾವ ರೀತಿ ಇರಬೇಕು, ಇದರಲ್ಲಿ ಮಾನವನ ಹಸ್ತಕ್ಷೇಪ ಯಾಕೆ ಇರಬಾರ್ದು ಅನ್ನೋದು ಸಂಪೂರ್ಣವಾಗಿ ವಿವರ ಕೊಟ್ಟಿರೋಂಥದ್ದು. ಆಮೇಲೆ ಕೋರ್ ಝೋನ್ ಅಲ್ಲಿ ಸಫಾರಿನ ನೀವು ಮಾಡಂಗೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ರೂಲಿಂಗ್ ಇರೋಂಥದ್ದು. ಸೊ ಇಷ್ಟೆಲ್ಲ ಕಾನೂನು ಇದ್ರೂ ರೆಸಾರ್ಟ್ ಪರ ಬ್ಯಾಟಿಂಗ್ ಮಾಡ್ತಿರೋಂಥದ್ದು ದುರಂತ. ಸಫಾರಿ ಏನ್ ಬ್ಯಾನ್ ಮಾಡೋರು, ಸಫಾರಿ ಜೊತೆಗೆ ಅಕ್ರಮ ರೆಸಾರ್ಟ್ಗಳನ್ನು ಬ್ಯಾನ್ ಮಾಡ್ಸೋದಕ್ಕೆ ಇವ್ರು ಕ್ರಮ ತಗೊಳ್ಬೇಕಾಗಿತ್ತು. ಅಕ್ರಮ ರೆಸಾರ್ಟ್ ಎಲ್ಲ ಪ್ರಭಾವಿ ರಾಜಕಾರಣಿಗಳದು ಮೇಡಮ್. ನಾನಿವಾಗ ಅವತ್ತೇ ಹೇಳ್ದಂಗೆ ಇದು DK ಶಿವಕುಮಾರ್ ಕಡೆಯವರು, ಜಮೀರ್ ಅಹಮದ್ ಕಡೆಯವರು, ಸಂದೇಶ್ ನಾಗರಾಜ್ ಕಡೆಯವರು, ಸತೀಶ್ ಜಾರಕಿಹೊಳಿ ಕಡೆಯವರು, ಈ ರೀತಿ ಎಲ್ಲ ಪ್ರಭಾವಿ ವ್ಯಕ್ತಿಗಳಿರೋದ್ರಿಂದ ಇವ್ರು ಅದನ್ನ ಟಚ್ ಮಾಡಕ್ ಆಯ್ತಾ ಇಲ್ಲ. ಈಗ ಸಫಾರಿನ ತಾತ್ಕಾಲಿಕವಾಗಿ ನಿರ್ಬಂಧ ಮಾಡೋರೆ. ಈಗ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಪರ್ಮನೆಂಟ್ ಆಗಿ ನಿರ್ಬಂಧ ಮಾಡ್ತಾರೆ. ವೀರನಹೊಸಳ್ಳಿಲಿ ಇರ್ಬೋದು, ದಮ್ಮನಕಟ್ಟೆಲಿ ಇರ್ಬೋದು, ಕೋರ್ ಏರಿಯಾಗೇನೆ ಇವರು ಸಫಾರಿ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಇವೆಲ್ಲ ನಿರ್ಬಂಧ ಆಗಿರೋಂಥದ್ದು. ಈ ನೀವು ಏನೀಗ ರೂಲಿಂಗ್ ಹೇಳಿದೆ, ಲ್ಯಾಂಡ್ ಮಾರ್ಕ್ ರೂಲಿಂಗು, ಅದ್ರೊಳಗಡೆ ಟೈಗರ್ ಅಂದ್ರೆ ಏನು, ಹುಲಿ ಸಂರಕ್ಷಿತ ಪ್ರದೇಶ ಅಂತ ಅಂದ್ರೆ ಹುಲಿ ಬಂದು ಅದು ಎಪಿಕ್ಸ್ ಪ್ರೆಡೇಟರ್ ಅಂತ ಅನ್ಬಿಟ್ಟು ಅದು ಎಲ್ಲಾ ಪ್ರಾಣಿಗಳಿಗೂ ಮೇಲ್ಪಟ್ಟಂತಹ ಪ್ರಾಣಿ. ಆ ಪ್ರಾಣಿಗೆ ಯಾವುದೇ ಬೇರೆ ಪ್ರಾಣಿಗಳು ಬೇಟೆ ಆಡೋದಿಲ್ಲ. ಇದು ಎಕಾಲಜಿಕಲ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ ಇಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಿರೋದು. ಹುಲಿನ ರಕ್ಷಣೆ ಮಾಡ್ತು ಅಂತ ಅಂದ್ರೆ ಇಡೀ ಕಾಡನ್ನ ರಕ್ಷಣೆ ಮಾಡ್ದಂಗೆ ಅನ್ನೋ ಕಾನ್ಸೆಪ್ಟ್ ಇಂದ ಇದು ಮಾಡ್ತಿರೋದು. ಇಲ್ಲಿ ವಾಟರ್ ಸೆಕ್ಯೂರಿಟಿ ಆಗ್ಬೋದು, ಓವರ್ ಆಲ್ ಕ್ಲೈಮೇಟ್ ಸ್ಟೆಬಿಲಿಟಿಗೆ ಆಗಿರ್ಬೋದು, ಈ ಹುಲಿ ಸಂರಕ್ಷಣೆ ಅತ್ಯಗತ್ಯ. ಈ ರೆಸಾರ್ಟ್ಗಳನ್ನ ತೆರವು ಮಾಡಿಸೋದ್ರಿಂದ ಮತ್ತೆ ಈ ಸಫಾರಿ ನಿರ್ಬಂಧ ಮಾಡೋದ್ರಿಂದ ರೈತನ್ಗೆ ಎಷ್ಟು ಉಪಯೋಗನೋ, ರೈತನ್ಗೆ ಎಷ್ಟು ಒಳ್ಳೇದಾಯ್ತದೋ, ಈಗ ಹುಲಿ ಸಂರಕ್ಷಣೆಗೂ ಅಷ್ಟೇ ಮುಖ್ಯ. ಪ್ರಕೃತಿ ಉಳಿಬೇಕು ಅಂತಂದ್ರೆ ಹುಲಿಗಳು ಉಳಿಬೇಕು ಮೇಡಮ್. 1900ರಿಂದ 1973ನೇ ಇಸ್ವಿವರೆಗೂ 1,00,000 ಹುಲಿಗಳಿದ್ವು. 1,00,000ದಿಂದ 40,000 ಆಯ್ತು. ಆಮೇಲೆ 1973ನೇ ಇಸ್ವಿಲಿ ಪ್ರಾಜೆಕ್ಟ್ ಟೈಗರ್ ಅಂತ ಅನ್ಬಿಟ್ಟು ಕಾನ್ಸೆಪ್ಟ್ ತಂದಿದ್ದು. ನಿಮಗೆ 1,00,000 ಎಲ್ಲಿ 600, 700, 800 ಹುಲಿಗಳಲ್ಲಿ ಈ ರೀತಿ ಇದನ್ನ ಬೇಟೆಗಾರರುಗಳಿಂದ ಮತ್ತೆ ಒಂದ್ ಕಡೆಯಿಂದ ಹುಲಿ ಸಂತತಿ ನಾಶ ಆಗಿರೋದ ಕಾರಣ ಈ ಹುಲಿನ ಉಳಿಸ್ಬೇಕು, ಕಾಡನ್ನ ಉಳಿಸ್ಬೇಕು ಅನ್ನೋ ಕಾನ್ಸೆಪ್ಟ್ಗೆ ಈ ರೀತಿ ಎಲ್ಲ ನ್ಯಾಯಾಲಯಗಳು ಹಲವಾರು ಜಡ್ಜ್ಮೆಂಟ್ ಕೊಡ್ತಿರೋದು. ಆದ್ರೂ ಸಹ ಈ ಅಧಿಕಾರಿಗಳು, ದುರಾಸೆ ಅಧಿಕಾರಿಗಳು, ಈ ಮತ್ತೆ ಈ ಅವಿವೇಕಿ ರಾಜಕಾರಣಿಗಳಿಂದ ಈ ರೆಸಾರ್ಟ್ಗಳು ಮುಂದುವರಿತಿರೋಂಥದ್ದು. ನಿಮ್ಗೆಲ್ಲ ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಾವ್ರಲ್ಲ ಅವರೆಲ್ಲ ಬೇನಾಮಿ ಆಸ್ತಿಗಳು ಮಾಡೋರೆ. ರೆಸಾರ್ಟ್ ಪರ ಯಾರ್ಯಾರು ಬ್ಯಾಟಿಂಗ್ ಮಾಡ್ತಾವ್ರೆ ಅವರೆಲ್ಲ ಬೇನಾಮಿ ಆಸ್ತಿ ಮಾಡೋರೆ. ಆ ರೆಸಾರ್ಟ್ಗಳು ಉಳಿದ್ರೆ ಇವ್ರಿಗೆ ಲಾಭ ಇರೋದ್ರಿಂದ ಈ ರೀತಿ ಎಲ್ಲ ದಿಕ್ ತಪ್ಪಿಸೋ ಸ್ಟೇಟ್ಮೆಂಟ್ ಕೊಡ್ತಿರೋದು. ದಯವಿಟ್ಟು ಯಾರು ನಮ್ಮ ಬಂಡೀಪುರಕ್ಕಾಗ್ಲಿ ನಾಗರೊಳೆಗಾದ್ರೂ ಆಗಲಿ ರೆಸಾರ್ಟ್ಗಳನ್ನ ನೋಡ್ಬೇಕು ಅಂತ ದಯಮಾಡಿ ಬರಬೇಡಿ. ಸಫಾರಿ ಬಂದಾಗೈತೆ ಈ ರೆಸಾರ್ಟ್ಗಳು ಹಿಂಗೇ ಮುಚ್ಚೋಗ್ಬಿಡ್ಲಿ. ಯಾವುದೂ ಎಕೋ ಫ್ರೆಂಡ್ಲಿ ರೆಸಾರ್ಟ್ಗಳು ನಮ್ಮಲ್ಲಿ ನಾನು ಲಿಸ್ಟ್ ಬಿಡುಗಡೆ ಮಾಡಿದ್ದೀನಲ್ಲ, ನಮ್ಮ ನಾಗರೊಳೆ ಬಂಡೀಪುರದಲ್ಲಿ ಎಕೋ ಫ್ರೆಂಡ್ಲಿ ರೆಸಾರ್ಟ್ ಇಲ್ವೇ ಇಲ್ಲ. ಯಾರೂ ಸಹ ಏನು ಫಾರೆಸ್ಟ್ ಇಲಾಖೆಯಿಂದ ಆಗ್ಬೋದು, ನೀರಾವರಿ ಇಲಾಖೆಯಿಂದ ಆಗ್ಬೋದು, NOC ತಕೊಂಡು ಅವರಲ್ಲಿ RTC ಇರೋಂಥ ಜಾಗದಲ್ಲಿ ಕೂತಿಲ್ಲ. ಅವ್ರು ಕೂತಿರೋದೆಲ್ಲ ನಿಮಗೆ ನೀರಾವರಿ ಇಲಾಖೆ ಸರ್ಕಾರಿ ಜಾಗ, ಅರಣ್ಯ ಜಾಗದಲ್ಲಿ ಕೂತಿರೋದು. ಸೊ ಇವರು ಅದನ್ನ ತನಿಖೆ ಮಾಡಿ ಅವ್ರನ್ನ ಖಾಲಿ ಮಾಡಿಸೋದ್ ಬಿಟ್ಟು ಸಫಾರಿ ಪ್ರಾರಂಭ ಮಾಡಿ ಅಂತ ಕೇಳ್ತವ್ರೆ. ಲಾಟ್ರಿ ನಿಷೇಧ ಆದಾಗ, ಸರಾಯಿ ನಿಷೇಧ ಆದಾಗ ಲಕ್ಷಾಂತರ ಜನ ಕೆಲಸ ಕಳ್ಕೊಂಡ್ರು. ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿಲ್ವಾ? ಅವಾಗ ಕುಮಾರಸ್ವಾಮಿ ಪೀರಿಯಡ್ 2007 ಅನ್ನಿಸ್ತದೆ. ಅವಾಗೆಲ್ಲ ಕೋಟ್ಯಾಂತರ ಜನಕ್ಕೆ ಒಳ್ಳೇದಾಗ್ಲಿಲ್ವಾ? ಈಗ ಯಾರು ಕೆಲಸ ಕಳ್ಕೊಂಡ್ರು ಅವರೆಲ್ಲ ಏನಾದ್ರು ಈಗ ಬೇರೆ ಬೇರೆ ಉದ್ಯೋಗ ನೋಡ್ಕೊಂಡ್ರು. ಹಂಗೇನೆ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಇದೆ. HD ಕೋಟೆ, ಸರಗೂರು ಭಾಗದಲ್ಲಿ ಇವರು ಏನ್ ಇಲ್ಲಿ ಸಂಬಳ ತಗೊಂತಾರೋ ಅದೇ ಕೆಲಸ ಅವ್ರ ಜಮೀನುಗಳಲ್ಲಿ ಮಾಡಿದ್ರೆ ಸಿಗ್ತದೆ. ಈ ರಾಜಕಾರಣಿಗಳ ಮಾತನ್ನ ಕೇಳಬಾರ್ದು. ಸರ್ಕಾರ ಇವ್ರ ಮಾತನ್ನೇನಾದ್ರೂ ಲೆಕ್ಕಕ್ಕೆ ತಕೊಂಡೇನಾದ್ರೂ ಮತ್ತೆ ಸಫಾರಿನ ಪ್ರಾರಂಭ ಮಾಡಕ್ಕೆ ಏನಾದ್ರೂ ಕೈ ಹಾಕ್ತು ಅಂತ ಅಂದ್ರೆ ಇಲ್ಲಿ ನಮ್ಮ ಸೇವ್ ಕಮಿಟಿ ತಂಡದಿಂದ ಆಗ್ಬೋದು, ರೈತ ಸಂಘಟನೆಗಳಿಂದ ಆಗ್ಬೋದು ಉಗ್ರವಾದ ಹೋರಾಟ ಮಾಡ್ಬೇಕಾಯ್ತದೆ. ನೀವು ಜನಗಳ ಹತ್ರ ತೂಚಿ ಅನ್ಸ್ಕೊಳ್ಳೋದಂತೂ ಗ್ಯಾರಂಟಿ. ಈಗೇನು 2-3 ಜನ ರಾಜಕಾರಣಿಗಳು ಹೇಳಿಕೆ ಕೊಟ್ಟವ್ರೆ, ಅವ್ರಿಗೆ ಅನ್ಕೊಳ್ಳಿ ನಿಮ್ಗೆ ಒಂದು 50,000, 1,00,000 ಓಟ್ ಕಡಿಮೆ ಆಗೋಯ್ತು ಆಲ್ರೆಡಿ. ಇನ್ ಎಷ್ಟು ಮಾತಾಡ್ತಿರೋ ನಿಮ್ಮ ಬಚ್ಚಲು ಬಾಯಿಗಳಿಂದ ಎಷ್ಟು ಕಾಡನ್ನ ನಾಶ ಮಾಡೋದಕ್ಕಂತ ಮಾತಾಡ್ತಿರೋ ಅಷ್ಟು ಓಟ್ಗಳು ನಿಮ್ಗೆ ಕಳ್ಕೊಳ್ಳೋಂಥದ್ದು. ನೋಡ್ರಿ ಎಂತ ಬ್ಯೂಟಿಫುಲ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿರೋದು. ಟೈಗರ್ however also required large undisturbed forested land
landscape with ample prey to raise young cubs and maintain long-term genetic and demographic viability ಅಂತ ಅಂದ್ಬಿಟ್ಟು. ಸೊ ಎಕಾಲಜಿಕಲ್ ಬ್ಯಾಲೆನ್ಸ್ಗೆ ಟೈಗರ್ ಲಾರ್ಜ್ ಅನ್ಡಿಸ್ಟರ್ಬ್ಡ್ ಫಾರೆಸ್ಟ್ ಬೇಕಾಗಿರೋಂಥದ್ದು. ಇವರೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ಫಾರೆಸ್ಟ್ ಒಳಗಡೆ ರೆಸಾರ್ಟ್ಗಳು ನಿರ್ಮಾಣ ಮಾಡ್ತೀನಿ ಅಂತೇಳಿ ಫೆನ್ಸ್ಗಳು ಹಾಕೊಳ್ಳೋಂಥದ್ದು, ಫಾರೆಸ್ಟ್ ಒಳಗಡೆ JCB ಟ್ಯಾಚಿಲ್ ಕೆಲಸ ಮಾಡೋಂಥದ್ದು, 40-50 ಗಾಡಿಗಳು ಹೋಗೋಂಥದ್ದು. ಇಲ್ಲಿ ಅರಣ್ಯ ಪ್ರದೇಶ ನಾಶ ಮಾಡೋದ್ರ ಜೊತೆಗೆ ಆ ಅರಣ್ಯದಲ್ಲಿರೋಂಥ ಪ್ರಾಣಿಗಳು ಹೊರಗಡೆ ಬಂದು ಮಾನವನ ಮೇಲೆ ದಾಳಿ ಮಾಡೋದಕ್ಕೂ ಸಹ ನೀವೇ ಕಾರಣಕರ್ತರಾಯ್ತಿರೋದು. ನಾಚಿಕೆ ಆಗಬೇಕು ಇಂಥ ರಾಜಕಾರಣಿಗಳಿಗೆ, ರೆಸಾರ್ಟ್ ಪರ ಬ್ಯಾಟಿಂಗ್ ಮಾಡ್ತಿರೋರಿಗೆ.